ಹಲೋ ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವಾಗ 5267 ಪೋಸ್ಟ್ಗಳನ್ನು ಕಾಲ್ ಮಾಡ್ತಾಯಿದ್ದಾರೆ. ಅದರಲ್ಲಿ HSTR ಮತ್ತು ಇವೆರಡೂ ಕೂಡ ಸೇರಿರೋದ್ರಿಂದ ಆ HSTRಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಮಾಹಿತಿ ನಿಮ್ಮ ಜೊತೆ ಹಂಚಿಕೊಡುವಂಥ ಒಂದು ಉದ್ದೇಶದಿಂದ ಈ ಒಂದು ಆಡಿಯೋವನ್ನು ಮಾಡ್ತಾಯಿದ್ದೀನಿ. HSTR ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಏನೆಲ್ಲ ಒಂದು ಅರ್ಹತೆ ಬೇಕು ಅಂತಂದರೆ, ನೋಡಿ, ಪದವಿ ಮತ್ತು BEd ಆಗಿದ್ದರೆ ಸಾಕು. ಟೆಟ್ ಇಲ್ಲಿ ಅವಶ್ಯಕತೆ ಇಲ್ಲ. ಯಾವುದಕ್ಕೆ? ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಟೆಟ್ ಅವಶ್ಯಕತೆ ಇಲ್ಲ. ಜಸ್ಟ್ BEd ಮತ್ತು ಡಿಗ್ರಿ ಆಗಿದ್ದರೆ ಸಾಕು. ಒಟ್ಟು 2 ಪತ್ರಿಕೆಗಳಿರ್ತವೆ. ಆ 2 ಪತ್ರಿಕೆಗಳಿಂದ ಟೋಟಲ್ 200 ಅಂಕಗಳು ಇರ್ತವೆ. ಅದರ ಜೊತೆಗೆ ಒಂದು ಪೇಪರ್ 1 ಸಾಮಾನ್ಯ ಪತ್ರಿಕೆ ಇರುತ್ತೆ, ಜನರಲ್ ಪೇಪರು. ಇಲ್ಲಿ ಜನರಲ್ ನಾಲೆಡ್ಜು 25 ಮಾರ್ಕ್ಸಿಗಿರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷ್ನಲ್ ಸೈಕಾಲಜಿಗೆ 25 ಅಂಕಗಳಿರ್ತವೆ. ಸಾಮಾನ್ಯ ಜನರಲ್ ಇಂಗ್ಲೀಷ್ಗೆ 12 ಅಂಕಗಳು. ಕಂಪ್ಯೂಟರ್ ಸಾಕ್ಷರತೆಗೆ 13 ಅಂಕಗಳು. ಮೆಂಟಲ್ ಎಬಿಲಿಟಿಗೆ 25 ಅಂಕಗಳು. ಟೋಟಲ್ ಇಲ್ಲಿ 100 ಅಂಕಗಳು ಇರುತ್ತೆ ಫಸ್ಟ್ ಪೇಪರ್. ನೋಡಿ, ಇಲ್ಲಿ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಸಾಕ್ಷರತೆ, ಮಾನಸಿಕ ಸಾಮರ್ಥ್ಯ, ಓಕೆ, ಇವೆಲ್ಲವೂ ಕೂಡ ಇರುತ್ತೆ. ಒಟ್ಟಾರೆ 100 ಅಂಕಗಳಿರುತ್ತೆ. ಆ 100 ಅಂಕಗಳು ಕೂಡ MCQs ಆಗಿರುತ್ತೆ. ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಿಸಿದಂತೆ ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ, ಅಂದರೆ ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷು, ಹಿಂದಿ ಇದ್ದರೆ ಹಿಂದಿ, ಎಲ್ಲನೂ ಕೂಡ 100 ಅಂಕಗಳಿಗೆ ಒಂದು ಡಿಸ್ಕ್ರಿಪ್ಟಿವ್ ಬರೆಯಬೇಕಾಗಿರುತ್ತೆ. ನೋಡಿ, ಕನ್ನಡ 100 ಅಂಕಗಳಿರುತ್ತೆ, ಇಂಗ್ಲೀಷ್ ಭಾಷೆಯಾಗಿದ್ದರೆ 100 ಅಂಕಗಳಿರುತ್ತೆ, ಹಿಂದಿಗೆ 100, ಮತ್ತು PM ಅವ್ರಿಗೂ ಕೂಡ 100 ಅಂಕಗಳಿರುತ್ತೆ, CB ಇವ್ರಿಗೂ ಕೂಡ 100 ಅಂಕಗಳಿರುತ್ತೆ, ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ 100 ಅಂಕಗಳು, ದೈಹಿಕ ಶಿಕ್ಷಕ 100 ಅಂಕಗಳು, ಒಟ್ಟಾರೆ ಎಲ್ಲ ಸೇರಿ 100 ಅಂಕಗಳು ಇರುತ್ತೆ. ಅಂದರೆ ಇಲ್ಲಿ ನಾವು ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿರ್ತೀವೋ ಆ ಸಬ್ಜೆಕ್ಟಲ್ಲಿ 100 ಅಂಕಗಳಿಗೆ ಕಂಪಲ್ಸರಿ ಡಿಸ್ಕ್ರಿಪ್ಟಿವ್ ಬರೀಲೇಬೇಕು. ಓಕೆನಾ? ಅದು ಈ ಒಂದು 100 ಅಂತ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಪೇಪರ್ 2ಗೆ ಸಂಬಂಧಿಸಿದಂತೆ. ಮತ್ತು ಆಯ್ಕೆ ವಿಧಾನ ಹೇಗಿರುತ್ತೆ ಅಂತಂದರೆ, ನಾವೆಲ್ಲ ಎಕ್ಸಾಮ್ ಎಲ್ಲ ಬರೀತೇ ಇರ್ತೀವಿ, ಬಟ್ ನಮ್ಮದು ಡಿಗ್ರಿ ಎಷ್ಟು ತೊಗೊತಾರೆ, BEd ಎಷ್ಟು ತೊಗೊತಾರೆ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ತಗೊಳ್ತಾರೆ, ಅದೆಲ್ಲವನ್ನು ಕೂಡ ಇಲ್ಲಿ ಡೀಟೇಲಾಗಿ ಹೇಳ್ತೀವಿ. ನೋಡಿ, ಓಕೆ, ಡಿಗ್ರಿಯಲ್ಲಿ 20% ತಗೊಳ್ತಾರೆ. ಡಿಗ್ರಿಯಲ್ಲಿ 20% ತಗೊಳ್ತಾರೆ. BEdನಲ್ಲಿ ಜಸ್ಟ್ 10% ತಗೊಳ್ತಾರೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆದು ಎಷ್ಟು 70% ಇರುತ್ತೆ. 70% ಇದಾಗಿರೋದ್ರಿಂದ ನಿಮ್ಮದು ಡಿಗ್ರಿ ಮತ್ತು BEdಲ್ಲಿ ಸ್ವಲ್ಪ ಏನಾದರೂ ಮಾರ್ಕ್ಸು ಪರ್ಸೆಂಟೇಜ್ ಏನಾದರೂ ಕಡಿಮೆ ಇದ್ದರೆ, ಈ ಜನರಲ್ ಪೇಪರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ, ಈ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ಅಂತಿದೆ, ಇಲ್ಲಿ ಸ್ಕೋರ್ ಮಾಡಿದ್ರೆ ಸಾಕು. ಅಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ನೋ ಪ್ರಾಬ್ಲಮ್. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಒಂದು 2007ರವರೆಗೆ ಯಾರೆಲ್ಲಾದ್ರೂ ಡಿಗ್ರಿ ಮುಗಿಸಿದ್ದೀರಾ, ಆ ಡಿಗ್ರಿ ಮುಗಿಸಿರ್ತಕ್ಕಂಥವ್ರು ಎಲ್ಲರದು ಕೂಡ ಸೆಮಿಸ್ಟರ್ ಸ್ಕೀಮ್ ಇಲ್ಲ. ಅವ್ರದ್ದು ನಾನ್-ಸೆಮ್ ಆಗಿರುತ್ತೆ. ಇಯರ್ಲಿ ಒಂದೇ ಎಕ್ಸಾಮು, ಇಯರ್ ಫುಲ್ ಓದಬೇಕಾಗಿತ್ತು. ಆ ಒಂದು ಇದರಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೇ. ಬಟ್ ಇವಾಗ 2007ರ ನಂತರ ಪದವಿಯಲ್ಲಿ ಸೆಮಿಸ್ಟರ್ ಸ್ಕೀಮ್ ಅಂತ ಬಿಟ್ಟು ತರ್ತಾರೆ. ಆ ಸೆಮಿಸ್ಟರ್ ಸ್ಕೀಮನ್ನು ವರ್ಷಕ್ಕೆ 2 ಎಕ್ಸಾಮ್ ಮಾಡ್ತಾರೆ, 6 ಮಂತ್ಸ್ಗೂ ಒನ್ಸ್. ಆ 6 ಮಂತ್ಸ್ ಒನ್ಸ್ ಅಂತ ಬಂದಾಗ ಅವ್ರಿಗೆ ಕಡಿಮೆ ಸಿಲೆಬಸ್ಸು ಹೆಚ್ಚು ಮಾರ್ಕ್ಸನ್ನು ತಗೊಳ್ಳೋದಕ್ಕೆ ಒಂದು ಅವಕಾಶ. ಆದ್ದರಿಂದ ಅವರು ಒಳ್ಳೆಯ ರಿಸಲ್ಟ್ ಕೂಡ ತೊಗೊಂಡಿರ್ತಾರೆ. ಬಟ್ ಅವ್ರಿಗೆ ನಾವು ಇಯರ್ಲಿ ಬರೆದಿರ್ತಕ್ಕಂತಹ ಅಭ್ಯರ್ಥಿಗಳು ಅವ್ರ ಜೊತೆ ಕಾಂಪೀಟ್ ಮಾಡೋದು ತುಂಬ ಕಷ್ಟ. ಆದ್ದರಿಂದ ನಾನು ಹೇಳ್ತಿರೋದು, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವೇನಾದರೂ ಗಮನ ಕೊಟ್ಟಿದ್ದೆ ಆದರೆ ಇಲ್ಲಿ 70% ಇರುತ್ತೆ. ಇಲ್ಲಿ ನೀವೇನಾದರೂ ಒಂದು 65+ ಏನಾದರೂ ತೊಗೊಂಡಿದ್ದೀರಿ ಅಂದರೆ
ನಿಮಗಿರೋ ಇದು ಒಂದು 10-12% ಆ ಥರ ಬಂದ್ರೂ, ಇದೊಂದು 7-8 ಆ ಥರ ಬಂದ್ರೂ ನಿಮಗೆ ಜಾಬ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಓಕೆ, ಅದಕ್ಕೋಸ್ಕರ ನಾನು ಹೇಳಿದ್ದು ಈ ಒಂದು ಪದವಿ, BEd ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇದೆಲ್ಲ ಸೇರಿ. ಬಟ್ ಇದರಲ್ಲಿ GPSTರಲ್ಲಿ ಹಂಗೆ ಆಗಾಗಲ್ಲ. ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಓಕೆ, ಅಲ್ಲಿ ಟೆಟ್ದು ಕೂಡ ತಗೊಳ್ತಾರೆ. ಟೆಟ್ದು, BEಡ್ದು ಮತ್ತು ಡಿಗ್ರಿದು ಇದಿಷ್ಟಿಷ್ಟು ಅಂತ ಒಟ್ಟು, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆದು CETದು ಅದೊಂದು 50% ತಗೊಳ್ತಾರೆ. ಅಂದರೆ ಇಲ್ಲಿ ಟೋಟಲ್ಲಾಗಿ ನಾವು 200 ಮಾರ್ಕ್ಸ್ಗೆ ಬರಿಬೇಕಾಗಿರೋದ್ರಿಂದ ಇಲ್ಲಿ ಟೆಟ್ಟು ಯಾವ ಅವಶ್ಯಕತೆ ಇಲ್ಲ. ಆದ್ದರಿಂದ ಕಾಲ್ ಮಾಡ್ತಾ ಇರೋದನ್ನ ನಾವು ಮಿಸ್ಯೂಸ್ ಮಾಡ್ಕೊಳ್ದೇ ಪರ್ಮಿಷನ್ ಕಡೆ ಗಮನ ಕೊಟ್ಟಿದ್ದಾದರೆ ಈ ಒಂದು HSTR ಪರೀಕ್ಷೆಯ ಬಗ್ಗೆ ಇದೆಲ್ಲ ಡೀಟೇಲ್ಸನ್ನು ಕೊಡೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದೆ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲರಿಗೂ ಉಪಯೋಗವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.